ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಮಲ್ಲೇಶ್ವರಿ ಅನ್ನುವ ಆಕೆ ಇದ್ಲು. ಅವಳ ಗಂಡನ ಹೆಸರು ರಾಜು. ಅವನು ಒಬ್ಬ ದೊಡ್ಡ ಕುಡುಕ. ಪಾಪ ಅವನು ಪ್ರತಿದಿನ ಕುಡಿಯೋದಕ್ಕೋಸ್ಕರ ಅವನ ಹೆಂಡತಿಯನ್ನ ಮಗಳನ್ನ ಹೊಡಿತಾನೇ ಇದ್ದ. ಅವನ ಮಗಳ ಹೆಸರು ದಿವ್ಯಾ. ಪಾಪ ರಾಜು ಹೊಡೆಯುವಾಗ ಅವರ ನೋವಿಂದ ನರಳುತ್ತಿದ್ರು ಕೂಡ ಅವನ ಮನಸ್ಸು ಸ್ವಲ್ಪನೂ ಕರಗಲ್ಲ. ಅವನ ಹೆಂಡತಿ ಮಲ್ಲೇಶ್ವರಿ ಪಾನಿಪುರಿ ಅಂಗಡಿ ಇಟ್ಕೊಂಡು ಅವಳಿಂದ ಆದಷ್ಟು ಸ್ವಲ್ಪ ಹಣ ಸಂಪಾದನೆ ಮಾಡ್ತಿದ್ಲು. ಏನೇ ಮಲ್ಲೇಶ್ವರಿ, 1,000 ರೂಪಾಯಿ ಕೊಡೆ. ಏನ್ರಿ ಇದು, ನಿನ್ನೆ ರಾತ್ರಿನೇ ಅಲ್ವಾ ಪಾನಿಪುರಿ ವ್ಯಾಪಾರ ಮಾಡಿ ತಗೊಂಡ್ ಬಂದ ಹಣ ಎಲ್ಲ ನೀವು ಕಿತ್ಕೊಂಡು ಹೋಗಿದ್ದು. ಇವಾಗ ನನ್ನ ಹತ್ರ 1,000 ರೂಪಾಯಿ ಕೇಳಿದ್ರೆ ನಾನು ಹಣಕ್ಕೆ ಏನ್ ಮಾಡೋದು ಹೇಳಿ? ಏನೇ ಏನೋ ಸೋಮ್ನೆ ಮಾತಿಗೆ ಮಾತು ಮಾತಾಡ್ತಾ ಇದೀಯಾ? ಹಾಗಂತ ಹೇಳಿ ಅವಳನ್ನ ಹಾಕಿ ಹೊಡಿಯಕ್ ಶುರು ಮಾಡ್ದ. ರೀ, ಹೊಡಿಬೇಡ್ರಿ, ತುಂಬಾ ನೋವಾಗ್ತಿದೆ ರೀ. ತಗೊಳ್ಳಿ, ಈ ಹಣ ಹಿಡ್ಕೊಳ್ಳಿ. ಹಾಗಂತ ಅವಳು ತೆಗ್ದಿಟ್ಟ ಹಣ ತೆಗೆದು ಕೊಟ್ಲು. ಅದು ನೋಡ್ದ, ಎಡ್ ಹಾಕಿದ್ರೆ ಹಣ ಹೇಗ್ ಬರ್ತಿದೆ ಅಂತ. ಸಂಜೆ ಪಾನಿಪುರಿ ವ್ಯಾಪಾರ ಮುಗಿಸಿ ತುಂಬಾ ಹಣ ಸಂಪಾದನೆ ಮಾಡ್ಬೇಕು. ನಾನು ಕುಡಿಯಕ್ಕೆ ಹಣ ಕೊಡ್ತಾನೆ ಇರ್ಬೇಕು. ಹಾಗಂತ ಹೇಳಿ ಹೊರಗಡೆ ಹೋಗ್ಬಿಟ್ಟ ರಾಜು. ಮಲ್ಲೇಶ್ವರಿ ಮಾತ್ರ ಅಳ್ತಾ ಕೂತ್ಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ದಿವ್ಯಾ ನಿದ್ದೆಯಿಂದ ಎದ್ದು ಅಳ್ತಾ ಇದ್ದ ಅವಳ ತಾಯಿನ ನೋಡಿ, ಅಮ್ಮ, ಯಾಕಮ್ಮ ಅಳ್ತಾ ಇದ್ಯಾ? ಅಪ್ಪ ಹೊಡೆದ್ರಾ? ಉತ್ತರ ಗೊತ್ತಿರುವ ಪ್ರಶ್ನೆನ ಪುನಃ ಯಾಕಮ್ಮ ದಿವ್ಯಾ ಕೇಳ್ತೀಯ? ಬಾಮ್ಮ, ನಿನಗ್ ಲೇಟ್ ಆಗ್ತಿದೆ ಅಲ್ವಾ, ನೀನು ಸ್ಕೂಲಿಗೆ ಹೋಗ್ಬೇಕು. ಅಮ್ಮ, ಬುಕ್ಸ್ ಎಲ್ಲ ಬೇಕು ಅಂತ ಟೀಚರ್ ಕೇಳಿದ್ರು, ಯಾವಾಗ ಕೊಡಿಸ್ತೀಯಮ್ಮ? 2 ದಿನ ತಡ್ಕೊಂಬಗ್ಲೆ, ಹೇಗಾದ್ರೂ ಮಾಡಿ ಕೊಡಿಸ್ತೀನಿ. ದಿವ್ಯಾ ರೆಡಿಯಾಗಿ ಅಲ್ಲಿಂದ ಸ್ಕೂಲಿಗೆ ಹೋದ್ಲು. ಆಮೇಲೆ ಮಲ್ಲೇಶ್ವರಿ ಅಂಗಡಿಗೆ ಹೋಗಿ ಪಾನಿಪುರಿ ಮಾಡಕ್ಕೆ ಬೇಕಾಗಿರುವ ವಸ್ತುಗಳನ್ನ ಮನೆಗೆ ತಗೊಂಡ್ ಬಂದ್ಲು. ಎಲ್ಲಾನು ರೆಡಿ ಮಾಡಿ ಗಾಡಿಲಿಟ್ಕೊಂಡು ಸ್ಕೂಲ್ ಹತ್ರ ಹೋದ್ಲು. ಸ್ಕೂಲ್ ಮಕ್ಳು ಎಲ್ರೂ ಅವಳ ಗಾಡಿ ಹತ್ರ ಬಂದು, ಆಂಟಿ, ನಮ್ಗೂ ಪಾನಿಪುರಿ ಕೊಡಿ. ಸರಿ ಮಕ್ಳೇ, ತಗೊಳ್ಳಿ. ಆಂಟಿ, ನೀವು ಪಾನಿಪುರಿ ತುಂಬಾ ಚೆನ್ನಾಗಿ ಮಾಡ್ತೀರಾ. ನಾನು ಎಲ್ಲೂ ಇಷ್ಟು ರುಚಿಯಾದ ಪಾನಿಪುರಿ ತಿಂದಿದ್ದಿಲ್ಲ. ಯಾವಾಗ್ಲೂ ನಿಮ್ಮ ಹತ್ರನೇ ಬರ್ತೀವಿ ಪಾನಿಪುರಿ ತಿನ್ನಕ್ಕೆ. ತುಂಬಾ ಸಂತೋಷ ಮಕ್ಳೇ. ಆಮೇಲೆ ಕೂಡ ಕೆಲವರು ಅಲ್ಲಿಗೆ ಬಂದು ಪಾನಿಪುರಿ ತಿಂದ್ಬಿಟ್ಟು ಹೋದ್ರು. ಹಾಗೆ ರಾತ್ರಿಗೆ ಅವಳು ತಗೊಂಡ್ ಬಂದ ಎಲ್ಲಾನು ಖಾಲಿಯಾಗಿತ್ತು. ಅಮ್ಮಯ್ಯ, ಒಳ್ಳೇದಾಯ್ತು, ತಗೊಂಡ್ ಬಂದಿದ್ ಎಲ್ಲಾನು ಖಾಲಿ ಆಯ್ತು. ಬೆಳಿಗ್ಗೆ ನನ್ ಮಗಳು ಪುಸ್ತಕ ಬೇಕು ಅಂತ ಕೇಳಿದ್ಲು. ಮನೆಗೆ ಹೋಗೋಷ್ಟರಲ್ಲಿ ಪುಸ್ತಕ ತಗೊಂಡ್ ಹೋಗ್ಬೇಕು, ಇಲ್ಲ ಅಂದ್ರೆ ನನ್ ಗಂಡ ಇರೋ ಹಣ ಎಲ್ಲ ಖರ್ಚು ಮಾಡ್ಬಿಡ್ತಾನೆ. ಹಾಗಂತ ಅಂದ್ಕೊಂಡು ಮಲ್ಲೇಶ್ವರಿ ಎಲ್ಲ ವಸ್ತುಗಳನ್ನ ಸರಿಯಾಗಿಟ್ಕೊಂಡು ಗಾಡಿನ ತಳ್ಕೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಆದ್ರೆ ದಾರಿ ಮಧ್ಯದಲ್ಲೇ ರಾಜು ಮುಂದ್ಗಡೆ ಬಂದು ಅವಳತ್ರ ಇದ್ದ ಎಲ್ಲ ಹಣವನ್ನ ಕಿತ್ಕೊಂಡು ಕುಡಿಯಕ್ ಹೋಗ್ಬಿಟ್ಟ. ಮಲ್ಲೇಶ್ವರಿ ಅಳುತ್ತಾ ಮನೆಗ್ ಹೋದ್ಲು. ಸ್ವಲ್ಪ ಸಮಯದಲ್ಲೇ ರಾಜು ಪುನಃ ಮನೆಗ್ ಬಂದು ಪುನಃ ಹಣ ಬೇಕು ಅಂತ ಜಗಳ ಮಾಡ್ದ. ಆವಾಗ್ಲೇ ಅಲ್ವೇನ್ರಿ ಸಿಕ್ಕಿದ ಹಣ ಎಲ್ಲ ತಗೊಂಡ್ ಹೋಗಿ ಖರ್ಚು ಮಾಡಿದ್ರಿ. ಪುನಃ ಹಣ ಬೇಕು ಅಂತ ಕೇಳಿದ್ರೆ ನಾನ್ ಏನ್ ಮಾಡೋದು? ಒಂದ್ಸಲ ಎಲ್ಲ ಮನೆಯಲ್ಲೂ ಹೋಗಿ ನೋಡಿ. ಎಲ್ಲ ಮನೆಯಲ್ಲೂ ಗಂಡಸರು ಹೊರಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ನೀನ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ನಾವು ಏನು ಹೇಳಲಿಲ್ಲ. ಆದ್ರೆ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣ ಎಲ್ಲ ನೀನು ಕುಡ್ಕೊಂಡ್ ಬದ್ ಸಾಯ್ತಾ ಇದೀಯ. ಏನೋ ಬರ್ತಾ ಬರ್ತಾ ನಾಲ್ಗೆ ಬೆಳಿತಾ ಇದೆ. ನಿಮ್ಮಿಬ್ರಿಗೆ ನಾನು ಹೊಡೆದಿಲ್ಲ ಅಂದ್ರೆ ಬುದ್ಧಿ ಬರಲ್ಲ. ಹಾಗಂತ ಹೇಳಿ ರಕ್ತ ಬರೋ ತರ ಹೊಡೆದು ದಿವ್ಯಾ ಸ್ಕೂಲ್ ಫೀಸಿಗೋಸ್ಕರ ಅವಳು ತೆಗ್ದಿಟ್ಟ ಹಣ ಕೂಡ ಅವನು ಕಿತ್ಕೊಂಡು ಹೋದ. ಪಾಪ ಅವರಿಬ್ರು ಏನು ಮಾಡಕ್ಕಾಗದೆ ಅವ್ರ ಮುಂದ್ಗಡೆ ಇದ್ದ ದುರ್ಗಾ ಮಾತೆಯ ವಿಗ್ರಹವನ್ನ ನೋಡಿ, ಯಾಕಮ್ಮ ನಮಗಿಷ್ಟು ಕಷ್ಟ? ನೀನೇ ನನ್ ಗಂಡನ್ನ ಹೇಗಾದ್ರೂ ಬದಲಾಯಿಸ್ಬೇಕು, ನೀನೇ ಅಮ್ಮ ನಮಗ್ ದಿಕ್ಕು. ಹಾಗಂತ ಬೇಡ್ಕೊಂಡ್ರು. ಆವಾಗ ಅದ್ಭುತ ಏನು ಅಂದ್ರೆ ವಿಗ್ರಹದಿಂದ ಮಾತು ಕೇಳಿಸ್ತು, ನಿನ್ನ ಕಷ್ಟಗಳೆಲ್ಲ ಬೇಗ ಮುಗಿದೋಗುತ್ತೆ, ಒಳ್ಳೆ ದಿನ ಹತ್ರನೇ ಇದೆ. ಅದನ್ನು ಕೇಳಿ ಮಲ್ಲೇಶ್ವರಿ ದಿವ್ಯಾ ಇಬ್ರು ಕೂಡ ಧೈರ್ಯದಿಂದ ಇದ್ರು. ಮಲ್ಲೇಶ್ವರಿ ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಮನೆ ಕೆಲಸ ಮಾಡ್ಕೊಳ್ತಿದ್ಲು. ಆಮೇಲೆ ಸಂಜೆ ಪಾನಿಪುರಿ ವ್ಯಾಪಾರಕ್ಕೆ ಹೋದ್ಲು. ಪಾಪ ಆ ದಿನ ಎಷ್ಟೇ ಕಾಯ್ಕೊಂಡಿದ್ರು ಕೂಡ ಯಾರೂ ಅವಳತ್ರ ಬಂದು ಪಾನಿಪುರಿ ತಗೊಳ್ಳೇ ಇಲ್ಲ. ಮಲ್ಲೇಶ್ವರಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ದುರ್ಗಾಮಾತೆ ಮಾರುವೇಷದಲ್ಲಿ ಮಲ್ಲೇಶ್ವರಿ ಹತ್ರ ಬಂದ್ರು. ಇಲ್ ನೋಡಮ್ಮ, 1 ಪ್ಲೇಟ್ ಪಾನಿಪುರಿ ಕೊಡು. ತಗೊಳ್ಳಿ ಅಮ್ಮ, ತಗೊಳ್ಳಿ ತಿನ್ನಿ. ದುರ್ಗಾಮಾತಾ ಪಾನಿಪುರಿ ತಿಂತಾ ಇದ್ದಾಗ ದಿವ್ಯಾ ಅಳುತ್ತಾ ಅಲ್ಲಿಗ್ ಬಂದ್ಲು. ಏನಾಯ್ತಮ್ಮ ದಿವ್ಯಾ, ಯಾಕೆ ಅಳ್ತಾ ಇದೀಯಾ? ಅಮ್ಮ,
ಅಪ್ಪ ನನ್ನನ್ನು ಹೊಡೆದು ಹಣ ಕೊಡು ಅಂತ ಕೇಳಿದ್ರಮ್ಮ. ಇಲ್ಲ ಅಂತ ಹೇಳಿದೆ. ನನಗ್ ನೋಡಮ್ಮ, ಅವ್ರು ಬೆಂಕಿ ಇಟ್ಬಿಟ್ರು. ನನಗ್ ನೋವನ್ನು ತಡ್ಕೊಳಕ್ಕಾಗ್ಲಿಲ್ಲಮ್ಮ. ಅದಕ್ಕೆ ನಾನು ನಿನ್ನ ಹತ್ರ ಓಡ್ ಬಂದ್ಬಿಟ್ಟೆ. ಅಯ್ಯೋ ನನ್ನ ಮಗಳೇ, ತುಂಬಾ ನೋವಾಗ್ತಾ ಇದೆಯಮ್ಮ. ಏನ್ ಮಾಡೋದು, ನಮ್ಮ ಹಣೆ ಬರಹ ಆಗಿದೆ. ಇಲ್ಬಾ ಅಮ್ಮ, ಇಲ್ಬಾ, ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಅಷ್ಟರೊಳಗೆ ರಾಜು ಅಲ್ಲಿಗೆ ಬಂದು ಮಲ್ಲೇಶ್ವರಿನ ಹಾಕಿ ಹೊಡೆಯಕ್ ಶುರು ಮಾಡ್ದ. ಅಲ್ಲಿಯ ತನಕ ತಾಳ್ಮೆಯಿಂದ ಸ್ತ್ರೀ ರೂಪದಲ್ಲಿ ಇದ್ದ ದುರ್ಗಾಮಾತಾ ಆವೇಶದಿಂದ ಅವ್ರ ರೂಪಕ್ಕೆ ಬದಲಾದ್ರು. ಏನೋ ಇಲ್ಲಿಯವರೆಗೂ ನೀನೇ ಸರಿಯಾಗ್ತೀಯ ಅಂತ ನಿನಗೆ ಹಲವಾರು ಅವಕಾಶಗಳು ಕೊಟ್ಟರು ಕೂಡ ನೀನು ಚಿಕ್ಕ ಮಗು ಅಂತ ನೋಡ್ದೆ ಅವಳಿಗೆ ಬೆಂಕಿ ಹಿಡ್ತೀಯ ನೀನು? ನಾನು ಅಂದ್ಕೊಂಡ್ರೆ ನಿನ್ನನ್ನ ಈವಾಗ್ಲೇ ಇಲ್ಲೇ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ನಿನ್ನ ಹೆಂಡತಿ ಮಗಳು ಮುಖ ನೋಡಿ ನಿನಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ನೀನು ಅವರನ್ನ ಹೊಡೆದ್ರೋ ಇಲ್ಲ ಕುಡಿದ್ರೋ ನೀನು ರಕ್ತ ಕಕ್ಕೊಂಡು ಅಲ್ಲೇ ಸತ್ತೋಗ್ತೀಯ. ಅಮ್ಮ, ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ. ನನ್ನ ಹೆಂಡತಿ ಮಗುನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ನನ್ನ ಕ್ಷಮಿಸ್ಬಿಡಮ್ಮ. ಆವಾಗ ದುರ್ಗಾಮಾತೆ ಅವನನ್ನ ಕ್ಷಮಿಸಿ ಮಲ್ಲೇಶ್ವರಿ ದಿವ್ಯಾಗೆ ಆಗಿರುವ ಗಾಯವನ್ನ ಮಾಯ ಮಾಡಿ ಅವರಲ್ಲಿಂದ ಮಾಯವಾದ್ರು. ರಾಜುಗೆ ಬುದ್ಧಿ ಬಂತು. ಆವಾಗ್ಲಿಂದ ತನ್ನ ಹೆಂಡತಿ ಮಗುನ ಅವನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ.